ಇವತ್ತಿಂದ ಈ ಒಂದು ವಿಡಿಯೋ ಒಳಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಕ್ರೂಟ್ಮೆಂಟ್ ಮಾಡಿತ್ತು ರೀ. ಇದು ಯಾವಾಗಂದ್ರೆ ಜನವರಿ ಒಳಗೆ ರೆಕ್ರೂಟ್ಮೆಂಟ್ ಮಾಡಿತ್ತು. ಅದು ಆಫೀಸ್ ಅಟೆಂಡೆಂಟ್ ಅಂಥೇಳಿ SSLC ಯಾರ್ದಾಗಿರುತ್ತಲ್ಲ ಅವ್ರದಾಗ ತುಂಬ್ಕೊಳಕ್ಕೆ ಇದನ್ನು ನೋಟಿಫಿಕೇಷನ್ ಹೊರಡಿಸಿರಿ. ಅವಾಗ ಮಾರ್ಚ್ ಒಳಗೆ ಇದ್ರದ್ದು ಎಕ್ಸಾಮ್ ಆಗಿತ್ತು. 2026 ಮಾರ್ಚ್ ಇದ್ರೊಳಗೆ ಎಕ್ಸಾಮ್ ಆಗಿತ್ತು. ಇದ್ರದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದಾನೆ ರೀ. ಈಗ ಅಫಿಷಿಯಲಾಗಿ ರಿಸಲ್ಟ್ ಅನೌನ್ಸ್ ಮಾಡಿದಾನೆ ರೀ. ಯಾರ್ಯಾರು ಮಾರ್ಚ್ ಒಳಗೆ ಎಕ್ಸಾಮ್ ಬರೆದ್ರಿ, RRB ಆಫೀಸ್ ಅಟೆಂಡೆಂಟ್ ಪೋಸ್ಟಿಗೆ ಯಾರ್ಯಾರು ಎಕ್ಸಾಮ್ ಬರೆದಿರಲ್ಲ ಅವರ ತಮ್ಮ ರಿಸಲ್ಟನ್ನು ನೋಡ್ಕೋಬೋದು. ಇಲ್ಲಿ ನೋಡಿರಿ, ಮೊದಲೇದಾಗಿ ಅಹಮದಾಬಾದ್ ಐತಿ, ಇದು ನಮಗೆ ಸಂಬಂಧಪಡಂಗಿಲ್ಲ. ನೆಕ್ಸ್ಟ್ ಬೆಂಗಳೂರು ಐತಿ ನೋಡಿರಿ, ಇದು ನಮಗೆ ಸಂಬಂಧಪಡ್ತೈತಿ. ಅದ್ರದ್ದು ಯಾರ್ಯಾರ್ದು ಐತಾರಲ್ಲ ಇಲ್ಲೇ ನೀವು ನೋಡ್ಕೋಬೋದು. ನಿಮ್ಮದು ರೋಲ್ ನಂಬರ ಇಲ್ಲಿ ಕೊಟ್ಟಿದ್ದಾನ, ಯಾರ್ಯಾರ್ದು ಆಗಿರ್ತೈತಲ್ಲ ಶಾರ್ಟ್ ಲಿಸ್ಟ್ ಮಾಡ್ಯಾನ. ಇದಾದ ನಂತರ ನೆಕ್ಸ್ಟ್ ಇನ್ನೂ ಒಂದು LPT ಎಕ್ಸಾಮ್ ಇರ್ತೈತಿ. ಆ LPT ಎಕ್ಸಾಮ್ ಆತಂದ್ರೆ ಇದ್ರದ ಫೈನಲ್ ಸೆಲೆಕ್ಷನ್ ಮುಗಿತೈತಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಯಾರ್ಯಾರ್ದು ಐತ್ರಲ್ಲ ರೋಲ್ ನಂಬರ್ ಕೊಟ್ಟದಾನ. ಅಕಸ್ಮಾತ್ ಯಾರ್ದು ಇಲ್ಲಿ ಬಂದಿರ್ಕಿಲ್ಲ ಅಂದ್ರೆ ಅವ್ರದ್ದು ಆಗಿಲ್ಲ ಅಂತ ತಿಳ್ಕೊಂಬಿಡ್ದು. ಇದ್ರೊಳಗೆ ಯಾವ ರೋಲ್ ನಂಬರ್ ಬಂದಿರೈತಲ್ಲ ಅವ್ರದ್ದು ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಮ್ ಇರ್ತೈತಿ, LPT ಅಂಥೇಳಿ, ಅಂದರೆ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಎಕ್ಸಾಮ್ ಇರ್ತೈತಿ. ಅದರೊಳಗೆ ಎಸ್ಸೆ ಬರೆಯೋದಿರ್ತೈತಿ. ನೀವು ಅದನ್ನು ಪಾಸ್ ಮಾಡಿದ ನಂತರನ ಇದಕ್ಕೆ ಅರ್ಹ ಆಗ್ತೀರಿ. ಮತ್ತು ಅದ್ರೊಳಗೆ ಮಾರ್ಕ್ಸ್ ಬೇರೆ ಕೊಡ್ತಾನೆ ನಿಮ್ಗೆ. ಇಂತಿಷ್ಟು ಮಾರ್ಕ್ಸ್ ತೊಗೋಬೇಕಾಗಿರ್ತೈತಿ. ಅಷ್ಟು ತೊಗೊಂಡ್ರಂದ್ರೆ ನಿಮ್ಗೆ ಜಾಬ್ ಕನ್ಫರ್ಮ್ ಆಗ್ತೈತಿ. ಮೊದಲೇದಾಗಿ ಈಗ ರಿಟರ್ನ್ ಎಕ್ಸಾಮ್ ಒಳಗೆ ಆನ್ಲೈನ್ ಎಕ್ಸಾಮ್ ನಡೀತಿದ್ದು ಮಾರ್ಚ್ ಒಳಗೆ. ಅದಕ್ಕೆ ಯಾರ್ಯಾರು ಅಟೆಂಡ್ ಆಗ್ಯಾರಿ ಮತ್ತು ಎಕ್ಸಾಮ್ ಯಾರ್ಯಾರು ಬರ್ದಿರಲ್ಲ ಅದ್ರದ್ದು ರಿಸಲ್ಟ್ ಬಿಟ್ಟಾನು. ನೀವು ಬರ್ದಿರಂದ್ರೆ, ಅಕಸ್ಮಾತ್ ನಿಮ್ಮ ದೋಸ್ತರು ಬರ್ದಿರಂದ್ರೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಒಳಗೆ ಮತ್ತೆ ಯಾರಾದರೂ ಬರ್ದ್ರೂ ಈ ವಿಡಿಯೋ ಅವ್ರು ಶೇರ್ ಮಾಡಿರಿ. ಆದಷ್ಟು ದೌಡ ಅವ್ರ ನೆಕ್ಸ್ಟ್ LPT ಎಕ್ಸಾಮ್ಗೆ ಪ್ರಿಪೇರ್ ಆಗಲಿ. ಮತ್ತು ಇನ್ನಷ್ಟು ಹೆಚ್ಚಿನ ಇಂಥ ಉದ್ಯೋಗ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇನಾದ್ರು ನಿಮ್ಗೆ ಅಫಿಷಿಯಲ್ ಇದ್ರದ್ದು PDF ಬೇಕಾಗಿತ್ತಂದ್ರೆ ತಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ಕಳಿಸ್ಕೊಡ್ತಾನೆ.